ಪ್ರತಿದಿನ SIT ಮುಂದುಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ ಅಂತ. ನಿನ್ನೆ ಒಂದು 13 ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವ್ರ ಅಣ್ಣ ಬಂದು ಹೇಳ್ತಾ ಇದ್ದಾರೆ. ನೋಡಿ, ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು 40-50 ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತಾ? ಸಮೀರು ಎಲ್ಲೋ ಹೋಗ್ಬಿಟ್ಟಿದ್ದಾನಂತೆ. ಸಮೀರು 3 ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ. ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ. ಅದು ಮಾಧ್ಯಮ ಅವ್ರನ್ನ ಕಟಕಟೆಗೆ ನಿಲ್ಲಿಸುವಂಥದ್ದಲ್ಲ. ಕಟಕಟೆಗೆ ನಿಲ್ಲಿಸಬೇಕಾಗಿರೋಂಥದ್ದು ಕೋರ್ಟು. SIT ಅದ್ರ ಬಗ್ಗೆ ಇದು ಮಾಡಲಿ. ಅಕಸ್ಮಾತ್ ಆಕೆ ನಿಜವಾಗ್ಲೂ ಕೂಡ ಸುಳ್ಳೇ ಹೇಳಿದರೆ ಆಕೆ ಮೇಲೂ ಕೂಡ ಲೀಗಲ್ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ. ನಿಮ್ಮ ಮುಂದಿನ ಹೋರಾಟ ಸರ್? ಇವತ್ತಾಗಲೇ ಅದ್ರ ಬಗ್ಗೆ ಕೇಸುಗಳು ಇನ್ನೂ ನಡೀತಲೇ ಇದ್ದಾವೆ. ಆ ಯೂಟ್ಯೂಬರ್ಸ್ ಮೇಲೆ ಹಾಕಿರುವಂಥ ಕೇಸುಗಳು ಇನ್ನೂ ನಡೀತಾ ಇದ್ದಾವೆ. ಈ ಕ್ಷಣದವರೆಗೂ ಕೂಡ ನಾವು ಆ ಕೇಸ್ಗಳನ್ನು ನಾನು ಬಾಲನ್ನವರು ಅಟೆಂಡ್ ಮಾಡಿ ಬರ್ತಾ ಇದ್ದೀವಿ. ಈಗ ಭಾಳ ಪ್ರಮುಖವಾಗಿ ಯೋಚನೆ ಮಾಡ್ತಾ ಇರಬೇಕು ಏನು ಅಂತಂದರೆ, ಪೊಲಿಟಿಕಲ್ ಪಾರ್ಟೀಸು, ಅದರಲ್ಲೂ ಕೂಡ ಬಿ ಜೆ ಪಿಯಿಂದಲೂ ಕೂಡ ಕೆಲವರು ಇದನ್ನು SITನ ಸದೆಬಡಿಬೇಕು, SITನ ಯಾರಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವಂತಹ ದುರಾಲೋಚನೆಯನ್ನು ಇಟ್ಕೊಂಡಾಗೆ ಇದೆ. ಇದು ಬಹುಶಃ ಆ ಪಬ್ಲಿಕ್ ಇಂಟ್ರೆಸ್ಟ್ಗೆ ಎಗನಿಸ್ಟ್ ಆದ್ದು, ಸಾರ್ವಜನಿಕ ಹಿತಾಸಕ್ತಿಗೆ ಎಗನಿಸ್ಟ್ ಆದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕಂದರೆ ಯಾರ ಮೇಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಆಪಾದನೆ ಮಾಡಿಲ್ಲ. ಅದೊಂದು ಪ್ಲೇಸ್. ನಾವು ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ. ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಭಾಳ ಶ್ರದ್ಧೆ ಇದೆ, ಪ್ರೀತಿ ಇದೆ. ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು, ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಆಗ್ತಾ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ. ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ, ಅಲ್ಲಿ ಯಾಕೆ ಹೆಣ್ಮಕ್ಳು ಇಷ್ಟು ದಾರುಣವಾಗಿ ಸಾಯ್ತಾ ಇದ್ದಾರೆ? ಅಲ್ಲಿ ರೇಪ್ ಯಾಕೆ ಆಗ್ತಾ ಇದೆ? ಅಲ್ಲಿ ಬರಿಯಲ್ಸ್ ಯಾಕೆ ಆಗ್ತಾ ಇದೆ? ಕೊಲೆಗಳು ಯಾಕೆ ಆಗ್ತಾ ಇದೆ? ಇದು ಭಾಳ ಹೀನಾಯವಾಗಿ ನಮಗೆ ಅತ್ಯಂತ ನೋವನ್ನು ಕೊಟ್ಟಂಥ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ. ಒಬ್ಬ ಶಾಲೆಗೆ ಹೋಗುವಂಥ ಒಬ್ಬ ಹೆಣ್ಣು ಮಗಳನ್ನು ಭೀಕರವಾಗಿ ರೇಪ್ ಮಾಡಿ, ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ. ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ, ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ, ಆಕೆಯ ಪುಸ್ತಕಗಳ ಸಮೇತ. ಇದು ಯಾರಿಗೂ ಕೂಡ ಹೃದಯ ಇರೋವಂಥವ್ರಿಗೆ ಹೃದಯ ಕಲಕುವಂತಹ ವಿಷಯ. ಈ ರೀತಿದ್ದು ಒಂದಲ್ಲ ಎರಡಲ್ಲ ನಡೆದಿರೋದು. ಅದು ಪದ್ಮಲತಾಯಿಂದ ಹಿಡ್ಕೊಂಡು ಅದು ಬೇರೆ ಬೇರೆ ವಾರ್ಜ ಇರ್ಬೋದು, ಅಥವಾ ಇದು ಯಮುನಾ ಇರ್ಬೋದು, ಇನ್ನೊಬ್ಬ ವೇದವಲ್ಲಿ ಇರ್ಬೋದು, ಸೌಜನ್ಯ ಇರ್ಬೋದು, ಅನೇಕ ಜನ ಹೆಣ್ಣುಮಕ್ಕಳು ಈ ಥರ ಸತ್ತಿರೋದಕ್ಕೆ ಕಾರಣಗಳಿದ್ದಾವೆ. ಅಲ್ಲಿಗ ಯಾವುದೋ ಒಂದು ಮೂಳೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಸುಮಾರು 40 ವರ್ಷದ ಆರ್ಗನೈಸ್ಡ್ ಕ್ರೈಮ್. ಅದು 40 ವರ್ಷಗಳ ಕಾಲ ನಡೆದಿರುವಂತಹ ಆರ್ಗನೈಸ್ಡ್ ಕ್ರೈಮ್. ಆ ಕ್ರೈಮನ್ನು ನೀವು ಬರೀ 20 ದಿವಸದಲ್ಲಿ ಸಿಗಲಿಲ್ಲ, 15 ದಿವಸದಲ್ಲಿ ಸಿಗಲಿಲ್ಲ, 15 ದಿವಸದಲ್ಲಿ ನಿಮಗೆ ಎವಿಡೆನ್ಸ್ ಸಿಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ಅಂತ ನನಗಂತೂ ಅರ್ಥ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು ನೀವು ನೋಡಿದಿರಿ, ಒಂದು ಸಣ್ಣ ಒಂದು ಕ್ರೈಮ್ ನಡೆದಿದೆ. ಫಾರ್ ಎಕ್ಸಾಂಪಲ್ ದರ್ಶನ್ದು ಒಂದು ಕ್ರೈಮ್ ನಡೆದಿದೆ, ಸುಮಾರು 1 ವರ್ಷಗಳ ಕಾಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಯಿತು. ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇ ಸುಮಾರು ಉಗ್ರಪ್ಪ ವರದಿ ಪ್ರಕಾರ 467 ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುವಂಥದ್ದು. ಬರೀ ಒಂದೇ ಒಂದು ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಿಸ್ಸಿಂಗ್ ಕಂಪ್ಲೇಂಟ್ಗಳು. ಸಾವುಗಳು ನೂರಾರು ಸಾವುಗಳಾಗಿದ್ದಾವೆ. ಪ್ರತಿದಿನ SIT ಮುಂದುಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ ಅಂತ. ನಿನ್ನೆ ಒಂದು 13 ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವ್ರ ಅಣ್ಣ ಬಂದು ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವು ನೋಡಬೇಕಾಗಿರುವಂಥದ್ದು, ಹೃದಯದಿಂದ ನೋಡಬೇಕಾಗಿರುವಂಥ ಇಶ್ಯೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮಗೆ ಒಂದು ಹೃದಯವಂತಿಕೆ ಇರಬೇಕು ಇಶ್ಯೂನ ನೋಡೋವಂಥ ಸಂದರ್ಭದಲ್ಲಿ. ಯಾರನ್ನೋ ಪ್ರೊಟೆಕ್ಟ್ ಮಾಡೋಕ್ಕೆ, ಯಾರನ್ನೋ ನಾವು ಓಲೈಸ್ಲಿಕ್ಕೋಸ್ಕರ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾರಿಗೂ ಕೂಡ, ಇಲ್ಲಿ ನಡೆದಿರುತ್ತವ್ರಿಗೆ ಯಾರಿಗೂ ಕೂಡ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಲ್ಲ, ಯಾರಿಗೂ ಕೂಡ ತಮ್ಮದೇ ಆದ ವೆಸ್ಟೆಡ್ ಇಂಟ್ರೆಸ್ಟ್ಗಳಿಲ್ಲ. ನಾವೊಂದು ಸಾರ್ವಜನಿಕವಾಗಿ ಇಂಥದ್ದೊಂದು ನಡೀತಾ ಇದೆಯಲ್ಲ ಧರ್ಮಸ್ಥಳದಲ್ಲಿ, ಆ ಧರ್ಮಸ್ಥಳದ ಸ್ಯಾಂಕ್ಟಿಟಿನ, ಅದರ ಪವಿತ್ರತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ. ಆ ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಿದ್ದಿದೆ. ಯಾಕಂದರೆ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು. ಧರ್ಮಸ್ಥಳದಲ್ಲಿ ಇಷ್ಟು ಹೆಣಗಳು ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಅದು ಕಾಡುಗಳು ಹುಡಬೇಕು. ಯಾರೋ ಹೊರಗಿನವ್ರು ಮಾಡಿರ್ಬೋದಾ, ಒಳಗಿನವ್ರು ಮಾಡಿರ್ಬೋದಾ ಅನ್ನೋದನ್ನು ಕಂಡುಹಿಡಬೇಕು. ಅದನ್ನು ಭಾಳ ಪರ್ಟಿಕ್ಯುಲರ್ ಆಗಿ ಯಾರು ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕೂಡ ನ್ಯಾಯಬದ್ಧವಾಗಿ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಒಂದು ರಿಪಬ್ಲಿಕ್ ಅಲ್ಲ. ಧರ್ಮಸ್ಥಳ ಒಂದು ಡೆಮೊಕ್ರೆಟಿಕ್ ಇದರಲ್ಲಿ ಜ್ಯೂರಿಸ್ಡಿಕ್ಷನಲ್ಲಿರುವಂತಹ ಒಂದು ಪ್ರದೇಶ.
ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನಕ್ಕೆ ಧರ್ಮಸ್ಥಳ ಕೂಡ ಒಳಪಡುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು. ಹಾಗಾಗಿ ಎಲ್ಲೇ ಕ್ರೈಮ್ ಆಗಿದ್ರು ಕೂಡ ಅದನ್ನು ನಾವು ಭಾಳ ವಸ್ತುನಿಷ್ಠವಾಗಿ ಅದರ ಬಗ್ಗೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಿಜವಾಗಲೂ ನೊಂದವರಿಗೆ ಸಾಂತ್ವನ ಕೊಡಬೇಕು, ಸತ್ತ ಅನೇಕ ಜನರ ಆತ್ಮಗಳಿಗೆ ಸಾಂತ್ವನ ಕೊಡಬೇಕು, ಅವರ ಕುಟುಂಬಗಳಿಗೆ ಸಾಂತ್ವನ ಕೊಡಬೇಕು, ನಿಜವಾಗ್ಲೂ ಕ್ರೈಮ್ ಯಾರು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಹೋರಾಟವನ್ನು ತಗೊಂಡು. ಸಾಕ್ಷ್ಯಾಧಾರ ನೋಡಿ, ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ, ಸುಮಾರು 40-50 ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತಾ? ನಿಮಗೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ. ನಿಮಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂದರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಕಂಪ್ಲೇಂಟ್ ಕೊಡೋಕ್ಕೆ ಹೆದರ್ತಾರೆ, ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು ಅಂದರೆ ನಿಮ್ಮನ್ನೇ ಕೊಲೆ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಸಾಕ್ಷಿಗಳನ್ನು ನೀವು ಇಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ? ವಿ ನೀಡ್ ಟೈಮ್. ಈಗ SIT ಬಂದಿರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ. ಆ ಅವಕಾಶದ ಪ್ರಕಾರ ನಾವು ಸಾಕ್ಷ್ಯಾಧಾರಗಳನ್ನು ಖಂಡಿತ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನೋಡಿ.